ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಎಲ್ಲೋ ಒಂದ್ ಕಡೆ ಈ ರೇವಣ್ಣ ಅವರ ಕುಟುಂಬಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ, ಅದರ ಜೊತೆಗೆ ಒಂದಷ್ಟು ಕಡೆ ರಿಲೀಫ್ ಅನ್ನುವಂತಹ ಮಾತು ಇದೀಗ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದಾಗ್ಬಿಟ್ಟಿದೆ. ಯಾಕೆ ಅಂತ ಅಂದ್ರೆ, ಇತ್ತೀಚೆಗಷ್ಟೇ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಸಾಕಷ್ಟು ರೀತಿಯ ತಿರುವುಗಳು ಕಂಡು ಬಂದಿತ್ತು. ಇನ್ನು ಇದೀಗ ಬ್ಯಾರೆಕ್ ಸರ್ಚ್ ಆದಾಗ ಫೋನ್, ಪೆನ್ ಡ್ರೈವ್, ಅದರ ಜೊತೆಗೆ ನೋಟ್ಬುಕ್, ಚಾರ್ಜರ್ಗಳು ಇವೆಲ್ಲವೂ ಸಹ ಪತ್ತೆಯಾಗಿತ್ತು. ಅದಾದ ನಂತರ ಇದೀಗ ಸೂರಜ್ ರೇವಣ್ಣ ಕೇಸ್ಗೂ ಸಹ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಒಟ್ಟಾರೆಯಾಗಿ ಇನ್ನು ಈ ಸೂರಜ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಲ್ಲಿ ಬೆಳವಣಿಗೆಗಳಾಗಿದೆ, ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ವಿಚಾರಣೆಗಳು ಸಹ ನಡೀತಾ ಇದೆ. ಹಾಗಾದ್ರೆ ಈ ವಿಚಾರಣೆಯಲ್ಲಿ ನಡೆದಂತಹ ಬೆಳವಣಿಗೆಗೂ ಇದೀಗ ಸೂರಜ್ ರೇವಣ್ಣಗೆ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅನ್ನೋದಕ್ಕೂ ಸಂಬಂಧ ಏನು? ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ, ಸೂರಜ್ ರೇವಣ್ಣ ಈ ತರ ಕೇಸ್ಗೆ ಸಂಬಂಧಪಟ್ಟಂತೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಹತ್ವದ ತಿರುವೊಂದು ಇದೀಗ ಸಿಕ್ಕಿರುವಂತದ್ದು. ಪ್ರಕರಣದ 2ನೇ ಆರೋಪಿ ಶಿವಕುಮಾರ್ ಸಲ್ಲಿಸಿದಂತಹ ಮಾಫಿ ಸಾಕ್ಷಿ ಅರ್ಜಿಯನ್ನ ಇದೀಗ ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ ಇದೀಗ ವಜಾಗೊಳಿಸಿರುವಂತದ್ದು. ಸೂರಜ್ ರೇವಣ್ಣ ಪರ ವಕೀಲರ ವಾದವನ್ನ ಪುರಸ್ಕರಿಸಿದಂತಹ ನ್ಯಾಯಾಲಯ ಶಿವಕುಮಾರ್ ಪ್ರತ್ಯಕ್ಷ ಸಾಕ್ಷಿ ಅಲ್ಲ ಎಂಬಂತಹ ಕಾರಣಕ್ಕೆ ಇದೀಗ ಅರ್ಜಿಯನ್ನ ಇದೀಗ ತಿರಸ್ಕರಿಸಿರುವಂತದ್ದು. ಇನ್ನು ಇದರಿಂದ ಪ್ರಕರಣದ ತನಿಖೆ ಹೊಸ ಆಯಾಮವನ್ನ ಪಡ್ಕೊಳ್ತಾ ಇದೆ. ಒಟ್ಟಾರೆಯಾಗಿ ವೀಕ್ಷಕರೇ, ನಾವು ನೋಡೋದಾದ್ರೆ, ಜೆಡಿಎಸ್ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಮುಖ ತಿರುವು ಇದೀಗ ಸಿಕ್ಕಿರುವಂತದ್ದು. ಇನ್ನು ಈ ಪ್ರಕರಣದ 2ನೇ ಆರೋಪಿಯಾಗಿದ್ದಂತಹ ಶಿವಕುಮಾರ್ ಸಲ್ಲಿಸಿದಂತಹ ಮಾಫಿ ಸಾಕ್ಷಿ ಅಂದ್ರೆ ಇದಕ್ಕೆ ಅಪ್ರೂವರ್ನ ಕೇಳಿದ್ರು. ಆದ್ರೆ ಇದೀಗ ಈ ಅರ್ಜಿಯನ್ನ ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ ಇದೀಗ ವಜಾಗೊಳಿಸಿರುವಂತದ್ದು. ಇನ್ನು ಮಾಫಿ ಸಾಕ್ಷಿ ಆಗೋದಕ್ಕೆ ಇದು ಅನುಮತಿಯನ್ನ ಕೋರಿ ಎ2 ಶಿವಕುಮಾರ್ ಸಲ್ಲಿಸಿದಂತಹ ಮನವಿಯನ್ನ ಇದೀಗ ತೀವ್ರವಾಗಿ ವಿರೋಧಿಸಿದಂತಹ ಸೂರಜ್ ರೇವಣ್ಣ ಪರ ವಕೀಲರು ಇದೀಗ ಅವರ ವಾದವನ್ನ ಇದೀಗ ಪುರಸ್ಕರಿಸಿದಂತಹ ನ್ಯಾಯಾಲಯ ಇದೀಗ ಮಹತ್ವದ ಆದೇಶವನ್ನ ಕೊಟ್ಟಿರುವಂತದ್ದು. ಇನ್ನು ಒಟ್ಟಾರೆಯಾಗಿ ನೋಡೋದಾದ್ರೆ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಶಿವಕುಮಾರ್ ಅವರು ಮನವಿಯನ್ನ ಸಲ್ಲಿಸಿರ್ತಾರೆ, ಮಾಫಿ ಸಾಕ್ಷಿ ಆಗ್ತೀವಿ ಅನ್ನುವಂತಹ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆದ್ರೆ ಸೂರಜ್ ರೇವಣ್ಣ ಪರ ವಕೀಲರಾದಂತಹ ಗಂಗಾಧರ್ ಶೆಟ್ಟಿ ಅವರ ವಾದವನ್ನ ಬಹಳ ಕಟ್ಟುನಿಟ್ಟಾಗಿ ನಡೆಸಿದಂತಹ ಕಾರಣ ಇದೀಗ ಅವರ ವಾದವನ್ನ ಪುರಸ್ಕರಿಸಿದಂತಹ ನ್ಯಾಯಾಲಯ ಒಂದು ಮಹತ್ವವಾದಂತಹ ಆದೇಶವನ್ನ ಹೊರಡಿಸಿದೆ. ಹಾಗಾದ್ರೆ ಈ ಮಹತ್ವದ ಆದೇಶ ಏನು ಅಂತ ನೋಡೋದಾದ್ರೆ, ಎ2 ಶಿವಕುಮಾರ್ ಕೇವಲ ಸಂತ್ರಸ್ತನಿಗೆ ಬೆದರಿಕೆ ಹಾಕಿದಂತಹ ಆರೋಪದ ಅಡಿಯಲ್ಲಷ್ಟೇ ಭಾಗಿಯಾಗಿದ್ದಾನೆ. IPC ಸೆಕ್ಷನ್ 377ರ ಅಡಿಯಲ್ಲಿ ಅಸಹಜ ಲೈಂಗಿಕ ದೌರ್ಜನ್ಯ ನಡೆದಿದೆ ಎನ್ನಲಾದಂತಹ ಘಟನೆಯ ಸಾಕ್ಷಿ ಈತನಲ್ಲ. ಇದರಿಂದ ಈತ ಪ್ರಕರಣದ ಕುರಿತು ಪ್ರತ್ಯೇಕ ಅಥವಾ ಮಾಫಿ ಸಾಕ್ಷಿಯನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇದೀಗ ಸೂರಜ್ ರೇವಣ್ಣ ಪರ ವಕೀಲರಾದಂತಹ ಗಂಗಾಧರ್ ಶೆಟ್ಟಿ ಸುದೀರ್ಘವಾಗಿ ಒಂದು ವಾದವನ್ನ ಮಂಡಿಸಿರ್ತಾರೆ. ಇನ್ನು ಪ್ರಕರಣದ ಸ್ವಭಾವ ಹಾಗೂ ಲೈಂಗಿಕ ದೌರ್ಜನ್ಯದ ಆರೋಪದಲ್ಲಿ ಇದೀಗ ಶಿವಕುಮಾರ್ ಪ್ರತ್ಯೇಕ ಭಾಗಿ ಆಗದಿರುವಂತಹ ಕಾರಣ ಆತನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಇದೀಗ 42ನೇ ಎಸಿಜೆಎಂ ಕೋರ್ಟ್ ಅರ್ಜಿಯನ್ನ ಇದೀಗ ವಜಾಗೊಳಿಸಿರುವಂತದ್ದು. ಹಾಗಾದ್ರೆ ಈ ಪ್ರಕರಣದ ಹಿನ್ನೆಲೆ ಏನು? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಯಾವೆಲ್ಲ ರೀತಿಯಲ್ಲಿ ಕೃತ್ಯವನ್ನ ಎಸಗಿದ್ರು ಅಂತ ನೋಡೋದಾದ್ರೆ, ಜೂನ್ 22, 2024ರಂದು ಸೂರಜ್ ರೇವಣ್ಣ ತಮ್ಮ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಆರೋಪವನ್ನ ಮಾಡಿ ಸಂತ್ರಸ್ತ ಯುವಕ ದೂರನ್ನ ನೀಡಿರ್ತಾರೆ. ಇನ್ನು ಆರಂಭದಲ್ಲಿ ಹಾಸನ ಜಿಲ್ಲೆಯ ಪೊಲೀಸ್ ಠಾಣೆಗೆ ಆಗಮಿಸಿದಂತಹ ಸಂತ್ರಸ್ತ ನಂತರ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ IPC ವಿಧಾನದ ಸೆಕ್ಷನ್ಗಳ ಅಡಿ ಅಧಿಕೃತ ಪ್ರಕರಣವನ್ನ ದಾಖಲು ಮಾಡ್ತಾರೆ. ಇದೇ ವೇಳೆ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಎಂಬುವರು ಸಂತ್ರಸ್ತನ ವಿರುದ್ಧವೇ ಪ್ರತಿ ದೂರನ್ನ ನೀಡಿರ್ತಾರೆ. ಹಾಗಾದ್ರೆ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳವನ್ನ ದೂರು ನೀಡಿದಾಗಿ ಒಂದು ಕಡೆ ಬೆದರಿಕೆಯನ್ನ ಹಾಕಿ 5 ಕೋಟಿ ರೂಪಾಯಿ ಹಣವನ್ನ ನೀಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಕೇಸ್ ದಾಖಲಿಸುವುದಾಗಿ ಬ್ಲ್ಯಾಕ್ ಮೇಲ್ ಕೂಡ ಮಾಡಿರ್ತಾರೆ. ಈ ರೀತಿಯಾಗಿ ಶಿವಕುಮಾರ್ ಕೂಡ ಒಂದಷ್ಟು ಆರೋಪವನ್ನ ಮಾಡಿರ್ತಾರೆ. ಇನ್ನು ಅದಾದ ನಂತರ ದೂರು ದಾಖಲಾದಂತಹ ಬೆನ್ನಲ್ಲೇ ತನಿಖೆಯನ್ನ ಚುರುಕುಗೊಳಿಸಿದಂತಹ ಪೊಲೀಸರು ಜೂನ್ 23ರಂದು ಸೂರಜ್ ರೇವಣ್ಣ ಅವರನ್ನ
ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿ ರಾಜ್ಯ ಸರ್ಕಾರವು ಸಹ ಪ್ರಕರಣದ ಸಂಪೂರ್ಣ ತನಿಖಾ ಜವಾಬ್ದಾರಿಯನ್ನ ಸಿಐಡಿ ಮತ್ತು ಪ್ರತ್ಯೇಕ ತನಿಖಾ ತಂಡಕ್ಕೆ ಅಂದ್ರೆ SITಗೆ ವರ್ಗಾವಣೆಯನ್ನ ಮಾಡಿರುತ್ತೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ. ಇನ್ನು ಈಗಾಗಲೇ ಸಂತ್ರಸ್ತನ ವಿರುದ್ಧ ಕೇಸ್ ದಾಖಲು ಮಾಡೋದಕ್ಕೆ ಮುಂದಾಗಿದ್ದಂತಹ ಶಿವಕುಮಾರ್ ವಿರುದ್ಧವೂ ಸಹ ಇದೀಗ ಏನು ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆದರೆ ಇದೀಗ ಅದು ಕೂಡ ವಿರುದ್ಧವಾಗಿ ಅವ್ರಿಗೆ ತಿರುಗೇಟನ್ನ ಕೊಡೋದಕ್ಕೆ ಇದೀಗ ಸೂರಜ್ ರೇವಣ್ಣ ಪರ ವಕೀಲರು ಇದೀಗ ಮನವಿಯನ್ನ ಸಲ್ಲಿಸಿರುವಂಥದ್ದು. ಅದೇ ರೀತಿಯಾಗಿ ವಾದವನ್ನ ಮಂಡಿಸಿ ಕೋರ್ಟ್ ಕೂಡ ಇದೀಗ ಅವರ ಅರ್ಜಿಯನ್ನ ವಜಾಗೊಳಿಸಿದೆ. ಇದು ಎಲ್ಲೋ ಒಂದ್ ಕಡೆ ಸೂರಜ್ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಮಾಫಿ ಸಾಕ್ಷಿಯಾಗಿ ಎಲ್ಲವನ್ನು ಸಹ ಒಪ್ಕೊಂಡಿದ್ದಿದ್ರೆ, ಎಲ್ಲವನ್ನ ಸೂರಜ್ ರೇವಣ್ಣ ಅವರೇ ಮಾಡಿರೋದು ಅಂತ ಒಪ್ಕೊಂಡ್ಬಿಟ್ಟಿದ್ರೆ ಇದೀಗ ಸೂರಜ್ ರೇವಣ್ಣಗೆ ಅದು ಎಲ್ಲೋ ಒಂದ್ ಕಡೆ ಕಂಟಕ ಆಗ್ತಾ ಇತ್ತು. ಆದರೆ ಇದೀಗ ಮಾಫಿ ಸಾಕ್ಷಿನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ, ಅಂದರೆ ಇವರು ಮಾಫಿ ಸಾಕ್ಷಿ ಆಗೋದಕ್ಕೆ ಸೂಕ್ತರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಅವರ ಅರ್ಜಿಯನ್ನ ವಜಾಗೊಳಿಸಿರುವಂಥದ್ದು. ಒಟ್ಟಾರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಲ್ಲಿ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.